ಕೇಳಲಿಕ್ಕೆ ಬಂದಿರತಕ್ಕಂಥ ತಾಯಂದಿರಿಗೆ ಹಾಗೂ ನೆರೆದಿರಂಥ ಜನಸಾಗರಕ್ಕೆ, ಅಕಸ್ಮಾತ್ ನಾನು ಈ ಕಾರ್ಯಕ್ರಮಕ್ಕೆ ಬರೆದಿದ್ದರೆ ಜೀವನದಾಗ ಒಂದು ದೊಡ್ಡ ಮಹತ್ತರವಾದ ಒಂದು ಸನ್ನಿವೇಶವನ್ನು ಕಳ್ಕೊಳ್ತಾ ಇದ್ದೆ. ಯಾಕಂದರೆ ಈ ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ನನ್ನ ಕಣ್ಣ ನೀರು ಬರಕತ್ತವು ಅಷ್ಟೇ. ಅಂತಹ ಅದ್ಭುತವಾದ ಕಾರ್ಯಕ್ರಮ. ಯಾಕಂದ್ರೆ ಭಾಳ ದೊಡ್ಡವ್ರು ಹೇಳ್ತಾರೆ ಒಂದು ಮಾತು, ಆಡುವ ನುಡಿ ಇಂತಿರಬೇಕು, ಪ್ರೀತಿ ನೆಲೆಸಬೇಕು. ಆಡುವ ನುಡಿ ಇಂತಿರಬೇಕು, ಪ್ರೀತಿ ನೆಲೆಸಬೇಕು. ಇತರರ ಶಾಂತಿಗೆ ಶ್ರಮಿಸುತ್ತಾ ನಾವೇ ಸ್ವತಃ ಶಾಂತಿಯನ್ನು ಪಡೆಯಬೇಕಂತ. ನಾವು ಯಾವಾಗ ಇತರರ ಶಾಂತಿಗೆ ನಾವು ಶ್ರಮ ಹಾಕ್ತೀವಿ, ಆವಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಯಾಕಂದ್ರೆ ಇನ್ನೊಬ್ಬರ ಮಧ್ಯೆ ಜಗಳ ಹಚ್ಚಿ ನಾವು ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಾವು ಜಗತ್ತಿನೊಳಗೆ, ಈ ಸಮಾಜದೊಳಗೆ, ನಮ್ಮ ನಡುವೆ ಬದುಕ್ತಕ್ಕಂಥ ಎಲ್ಲ ಜನರ ನಡುವೆ ಪ್ರೀತಿಯನ್ನು ಬೆಳೆಸುವಂತಹ ಕಾಯಕಕ್ಕೆ ನಾವು ಯಾವತ್ತೂ ಮುಂದಿರಬೇಕು. ಅಂತಹ ಕಾಯಕ ತತ್ವವನ್ನು ಮಾಡ್ತಕ್ಕಂತಹ ನಮ್ಮ, ಅದರಲ್ಲೂ ಅಂಬ್ರಣ್ಣ ಮುತ್ಯ ಹಾಗೂ ಮಲ್ಲಣ್ಣ ಮುತ್ಯಾರ ಸ್ಮರಣಾರ್ಥಕವಾಗಿ ನಮ್ಮ ಅಜ್ಜವರಿದ್ದಾರೆ, ರವಿ ಮುತ್ಯವರು ಹಾಗೂ ನಾಗರಾಜ್ ಮುತ್ಯವರು. ಅಂತಹ ಅದ್ಭುತವಾದ ಕಾರ್ಯಕ್ರಮ ಮಾಡಕತ್ತಾರಪ್ಪ ಅಂತಂದ್ರೆ ಅಂಥ ದೊಡ್ಡ ಕಾರ್ಯಕ್ರಮ ಮತ್ತು ಅತಿ ಅದ್ಭುತವಾದ ಕಾರ್ಯಕ್ರಮ. ಹೆಂಗಪ್ಪ ಅಂದ್ರೆ ಅಂಥ ಗುರುಗಳು ಊರಿಗೆ ಒಬ್ಬರು ಇರ್ಬೇಕು. ನಿಮ್ಮ ಪುಣ್ಯ ಅಂಥ ಪುಣ್ಯ ಅಂದ್ರೆ ಇಬ್ಬರು ಇದ್ದಾರೆ ಇಲ್ಲಿ. ಹೆಂಗಂದ್ರೆ ಒಬ್ಬರು ಸೂಫಿ ಸಂದ್ರ ಹೋಗ್ತಾ ಇರ್ತಾರಂತ ದಾರ್ಯಾಗ. ನಾನು ಭಾಳಷ್ಟು ಸಲ ಕಾರ್ಯಕ್ರಮಕ್ಕೆ ಹೋದಾಗ ಈ ಕಥೆಗಳನ್ನು ಹೇಳಿದ್ದೀನಿ. ಸೂಫಿ ಸಂದ್ರ ದಾರ್ಯಾಗ ಹೋಗ್ತಾ ಇರ್ಬೇಕಾದ್ರೆ ಎಲ್ಲೋ ಯಾವುದೊಂದು ಶಬ್ದ ಬರ್ತದಂತ, ಯಾರೋ ಕಿರ್ಚಾಡ್ದಂಗೆ ಶಬ್ದ ಬರ್ತದಂತ. ಶಬ್ದ ಬಂದಾಗ ತನ್ನ ಶಿಷ್ಯಂದ್ರಿಗೆ ಹೇಳ್ತಾರಂತ, ಯಾರು ಅಳಕತ್ತದಂಗೆ ಕಾಣಕತ್ತೈತಿ, ಹೋಗಿ ನೋಡ್ಕೊಂಡು ಬಾರಪ್ಪ, ಯಾರು ನೋಡ್ಕೊಂಬ ಅಂತಂದಾಗ ಶಿಷ್ಯಂದ್ರು ಹೋಗಿ ನೋಡ್ಕೊಂಡು ಬರ್ತಾರಂತ. ಅಲ್ಲಿ ಯಾರ ಒಂದು 4-5 ಕತ್ತಿಗಳನ್ನು ಕಟ್ಟಿಯಾಕಿ ಬಿಟ್ಟಿರ್ತಾರೆ. ಕಟ್ಟಿಯಾಕಿ ಹೋಗ್ಬಿಟ್ಟಿರ್ತಾರಲ್ಲ, ಹೋದಾಗ ಅವು ಕತ್ತಿಗಳು ಆ ಕಡೊಂದು ಈ ಕಡೊಂದು ಜಗ್ಗ್ಯಾಡಿ ಕೊರಳಾಗ ರಕ್ತ ಬರ್ತಿರ್ತೈತಿ ಕೊಳ್ಳಿಗೆ. ಹಂಗೆ ಕೊಳ್ಳಿ ಆ ನೋವಿಗೆ ಕಿರ್ಚಾಡ್ತಾ ಇರ್ತಾವೆ, ಅವು ಕಿರ್ಚಾಡಕತ್ತಿರ್ತಾವು. ಅವಾಗ ಇಲ್ಲ ಅಪ್ಪ ಅವರೇ, ಹೀಗೆ ಕತ್ತಿಗಳನ್ನು ಕಟ್ಟಾಕ ಹೋಗಾರ ಯಾರ, ಅವು ಆ ಕಡೊಂದು ಈ ಕಡೊಂದು ಜಗ್ಗ್ಯಾಡಿ ಕೊಳ್ಳ ರಕ್ತ ಬರ್ಲಿಕ್ಕತ್ತದ, ಅದಕ್ಕೆ ನೋವಿಗೆ ಅಳಕತ್ತಾವ, ಅವು ಅದಕ್ಕೆ ಚೀರಾಕತ್ತಾವು ಅಂತ. ಅಲ್ಲಿ ನೋಡೋಣ ಅಂತೇಳಿ ಸೂಫಿ ಸಂತರ ಅಲ್ಲಿಗೆ ಹೋಗ್ತಾರಂತ. ಹೋಗಿ ನೋಡ್ತಾರ, ಅಲ್ಲಿ ಕತ್ತಿಗಳನ್ನು ಕಟ್ಟಾಕ್ಬಿಟ್ರೆ ಅವು ಚೀರಾಕತ್ತವು. ಯಾಕೆ ಚೀರಾಕತ್ತೀರಿ, ಯಾಕೆ ಉದ್ರಾಕತ್ತೀರಿ, ಯಾಕೆ ಹಿಂಗೆ ಮಾಡಾಕತ್ತೀರಿ ಅಂತ ಕೇಳ್ತಾರ ಅವರು. ಇಲ್ಲಪ್ಪ, ನನಗೆ ಅಲ್ಲಿ ಹಸೆ ಹುಲ್ಲು ಈ ಕಡೆ ಒಣ ಹುಲ್ಲು ಹಾಕಿಟ್ಟು ಹೋಗ್ಯಾರ, ನಾನು ಹಸೆ ಹುಲ್ಲು ತಿನ್ಬೇಕಂತ ಮಾಡೀನಿ, ಈ ಕತ್ತಿ ಒಣ ಹುಲ್ಲು ತಿನ್ಬೇಕಂತ ಮಾಡೈತಿ, ಅದಕ್ಕೆ ನಾನು ಈ ಕಡೆ ಜಗ್ಗಕತ್ತೀನಿ, ಅವ ಆ ಕಡೆ ಜಗ್ಗಕತ್ತವು ಅಂತಾರವ್ರು. ಅದಕ್ಕೆ ನೋಡಪ್ಪ, ಆ ಕತ್ತಿಗೆ ಹೇಳ್ತಾವೆ, ಹೆಂಗಾದ್ರೆ ಮಾಡಿ ಈ ಗಂಟನ್ನು ಬಿಚ್ಚಿಬಿಡ, ಕಟ್ಟೋಗ್ಯಾರಲ್ಲ ಈ ಗಂಟನ್ನು ಬಿಚ್ಚಿಬಿಡ್ರಿ, ಅದಕ್ಕೆ ನಾವು ನನಗೆ ಬೇಕಾದ್ರೆ ಒಣ ಹುಲ್ಲು ತಿಂತೀವಿ, ನನಗೆ ಬೇಕಾದದ್ದು ಹಸಿ ಹುಲ್ಲು ತಿಂತೀವಿ, ಯಾರಿಗೆ ಬೇಕಾಗಿದೆ ಅದನ್ನು ತಿಂತೀವಿ ಅಂತವು ಕತ್ತಿಗಳು. ಅವಾಗ ಆ ಸೂಫಿ ಸಂತರ ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ನೋಡಪ್ಪ, ಈ ಗಂಟ ನಿಮಗೇನು ಹಾಕಿ ಹೋಗ್ಯಾರಲ್ಲ, ಈ ಗಂಟ ನಾನು ಹಾಕಿದ ಗಂಟ ಅಲ್ಲ, ಒಬ್ಬರು ಹಾಕಿದ ಗಂಟ ಅಲ್ಲ ಇದು. ಹಿಂದಿನ ಕಾಲದಿಂದ ಶರಣರು, ಸೂಫಿ ಸಂತರು, ಸಿದ್ಧರು, ಅವಧೂತರು ಎಲ್ಲರೂ ಕಲ್ತು ಒಂದೊಂದು ಗಂಟ ಹಾಕಿ ಹೋಗ್ಯಾರ. ಈ ಗಂಟು ನನ್ನ ಕಡೆ ಹಿಂದಲ್ಲ, ಸಾಕ್ಷಾತ್ ಶಿವ ಬಂದ್ರು, ಪರಮಾತ್ಮ ಬಂದ್ರು, ಭಗವಂತ ಬಂದ್ರು, ಅಲ್ಲಾಹನ ಬಂದ್ರು ಈ ಗಂಟು ಬಿಚ್ಚಕ್ಕಾಗಲ್ಲಪ್ಪ ಅಂತ ಧೈರ್ಯ ಯಾರಿಗೂ ಇಲ್ಲ. ಈ ಗಂಟು ಬಿಚ್ಚಕ್ಕಾಗಲ್ಲ, ಅದಕ್ಕೆ ಈ ಬಿಚ್ಚಲ್ಲ, ಆದ್ರೆ ಇದಕ್ಕೊಂದು ಸಲಹೆ ಕೊಡ್ತೀನಿ ಅಂತ ಅಂತಾರ. ಆಯ್ತ್ರಪ್ಪರ, ನಿಮ್ಮ ಸಲಹೆ ಅಂತ ಕೇಳ್ತೀವಿ, ಏನು ಹೇಳ್ರಿ ಅಂತಂದಾಗ, ನೋಡಪ್ಪ, ಫಸ್ಟ್ ಯಾರಾದ್ರೂ ಇಬ್ರು ಸೇರಿ ಒಣ ಹುಲ್ ತಿನ್ರಿ, ಆಮೇಲೆ ಹಸೆ ಹುಲ್ ತಿನ್ರಿ. ಈ ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಆಗ್ತದ. ಅದು ಬಿಟ್ಟು ನೀವು ಒಬ್ರು ಒಣ ಹುಲ್ ತಿಂತೀನಿ, ಹಸಿ ಹುಲ್ ತಿಂತೀನಿ ಅಂದ್ರೆ ಇಬ್ರು ಏನು ತಿನ್ನಂಗಿಲ್ಲ, ಉಪವಾಸ ಹೋಗ್ತೀರಿ.
ಅದರಂಗ ನಾವು ಧರ್ಮಗಳ ವಿಷಯದಲ್ಲೂ ಅಷ್ಟೇ, ಜಾತಿಗಳ ವಿಷಯದಲ್ಲೂ ಅಷ್ಟೇ. ಯಾರು ಯಾವುದನ್ನು ಮೇಲು ಕೀಳು ಅಂತ ಹೋದ್ರೆ ನಾವೇ ಹೊಡೆದಾಡಿ ಸಾಯ್ತೀವಿ ಹೊರತು ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅಂತಹ ಒಂದು ಅರಿವಿನ ಮಾರ್ಗವನ್ನ ತೋರುವಂತಹ ಗುರುಗಳು ನಮ್ಮ ರವಿ ಮುತ್ತೆಯವರು, ನಾಗರಾಜ್ ಮುತ್ತೆಯವರು ನಿಮ್ಮ ಪಾಲಿಗೆ ಈ ಗ್ರಾಮದಲ್ಲಿದ್ದಾರೆ ಅನ್ನೋದು ಈ ನೆನದ ಪುಣ್ಯ. ಯಾಕಂದ್ರೆ ಹಿಂದಕ್ಕೆ ಹಿರಿಯರು ಹಾಕಿ ಹೋಗಿ ರಾಮಣ್ಣ ಮುತ್ತೆ ಅವರು, ಮಲ್ಲಣ್ಣ ಮುತ್ತೆ ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗ ಐತಲ್ಲ, ಆ ಮಾರ್ಗದಾಗ ಅವ್ರು ನಡೆಯಕತ್ತಾರ. ನೋಡಿ ಎಷ್ಟೊಂದು ಜನಸಾಗರ. ಮತ್ತೆ 3-4 ದಿವಸದ ಗಮನಿಸ್ತಾ ಇದ್ದೀವಿ. ಪ್ರಸಾದ ವ್ಯವಸ್ಥೆ, ಪುರಾಣದ ವ್ಯವಸ್ಥೆ, ಬಂದವರಿಗೆ ಸನ್ಮಾನ ಎಲ್ಲವನ್ನೂ ಮಾಡ್ಲಿಕ್ಕತ್ತಾರ. ಅವರ ಜೋಳಿಗೆ ಸಾಕ್ಷಾತ್ ಅವರ ಜೋಳಿಗೆ ಇದೆಯಲ್ಲ, ಅವರ ಜೋಳಿಗೆ ಸಾಕ್ಷಾತ್ ಮೌನೇಶ್ವರ ಕರುಣಿಸಿಕೊಟ್ಟಿರ್ತಕ್ಕಂಥ ಜೋಳಿಗೆ ಯಾವತ್ತೂ ಕೂಡ ಈಗ ಇಂತಹ ಕಾರ್ಯಕ್ರಮ 1000 ಮಾಡಲಿ, ಇಂತಹ 10 ಕಾರ್ಯಕ್ರಮ ಮಾಡಲಿ, ದಿನಕ್ಕೆ ತಿಂಗಳಿಗೆ 10 ಕಾರ್ಯಕ್ರಮ ಮಾಡಲಿ, ಲಕ್ಷ ಜನ ಸೇರ್ಲಿ, ಅವರ ಜೋಳಿಗೆ ಯಾವತ್ತು ಖಾಲಿ ಆಗುವುದಿಲ್ಲ ಅನ್ನೋದನ್ನ ಪ್ರಮಾಣೀಕರಿಸಿ ನಾ ಹೇಳ್ತೇನೆ. ಯಾಕಂದ್ರೆ ಅವರ ಕೈಗುಣ, ಅವರ ನೋಡ್ರಿ, ಅವರು ಹೆಚ್ಚಿಗೆ ಮಾತಾಡಂಗಿಲ್ಲ. ನಮ್ಮ ರವಿ ಅಜ್ಜವರು ಅಂತೂ ಹೆಚ್ಚಿಗೆ ಮಾತಾಡಕ್ಕೆ ಹೋಗಂಗಿಲ್ಲ. 2 ಮಾತನ್ನ ಮುಗಿಸ್ಬಿಟ್ಟಿರ್ತಾರೆ. ತತ್ವ ಇರ್ತೈತೆ, ಪುರಾಣ ಇರ್ತೈತೆ, ಖುರಾನ್ ಇರ್ತೈತೆ, ಅದ್ರಾಗ ಎಲ್ಲಾರು ಇರ್ತೈತೆ. 2 ಮಾತು ಅವ್ರದ್ದು ಅಂತ ಅದ್ಭುತವಾದ 2 ಮಾತಿನೊಳಗ ಇಡೀ ಬ್ರಹ್ಮಾಂಡವನ್ನ ತೋರಿಸ್ತಕ್ಕಂಥ, ಇಡೀ ತತ್ವವನ್ನ ತೋರಿಸ್ತಕ್ಕಂಥ ಚಿಂತನಾಶೀಲ ವ್ಯಕ್ತಿತ್ವ, ಮಗುವಿನ ಮನಸ್ಥಿತಿಯ ಗುರುಗಳವರು. ಅಂತಹ ಗುರು ಇಲ್ಲಿ ಸಿಕ್ಕಿರ್ತಕ್ಕಂತಹದ್ದು ದೊಡ್ಡ ಪುಣ್ಯ. ಇಂತಹ ಒಂದು ಕಾರ್ಯಕ್ರಮವು ಯಶಸ್ವಿ ಆಗಲಿ, ಮತ್ತೆ ಮುಂದೆ ಇಂತಹ ಕಾರ್ಯಕ್ರಮಗಳು ನಡೀತಾನೆ ಇರಲಿ. ಯಾವತ್ತೂ ಕೂಡ ಅವರ ಜೋಳಿಗೆ ಬರಿದಾಗದೇ ಇರಲಿ. ಒಬ್ಬ ಸನ್ಯಾಸಿ, ಒಬ್ಬ ಸ್ವಾಮಿ ಒಬ್ಬ ದೊಡ್ಡ ಶ್ರೀಮಂತ ಮನೆಗೆ ಹೋಗ್ತಾನಂತ. ಯಪ್ಪ ಭಿಕ್ಷೆ ಹಾಕ. ಏನೆಲ್ಲ ಹೋಗಲ್ಲ, ಇವತ್ತು ಮನೆಗೆ ಏನಿಲ್ಲ, ಗೌಡ್ಸೇನಿಲ್ಲ, ಯಾರಿಲ್ಲ, ಮನೆಯಾಗಿರಿ ಹೆಣ್ಮಕ್ಳಿಲ್ಲ, ಯಾರೆಲ್ಲ ಹೋಗ್ಲಿ. ಮತ್ತೆ 2 ದಿವಸ ಹೋಗ್ತಾನಂತ. 2 ದಿವಸ ಅದೇ ಕತೆ, 3ನೇ ದಿವಸ ಅದೇ ಕತೆ, 4 ದಿವಸ ಏನು ಒಂದ್ಸಲಿ ಅದ್ರ ಕೇಳಂಗಿಲ್ಲ, ದಿನ ಬರಕತ್ತ ನೀವ ನಾವು ಅಂತೇಳಿ ಹೊಲಾಗಿನ ಬೆಂಕಿ ಕಂಡ ಹೋಯ್ದು ಜೋಳಿಗೆ ಹಾಕಿದ್ನಂತ. ಹೊಲಾಗಿನ ಬೆಂಕಿ ಕಂಡು ಹೋಯ್ದು ಜೋಳಿಗೆ ಹಾಕಿದ್ನಂತ. ಆ ಜೋಳಿಗೆ ಬೆಂಕಿ ಕಂಡ ಹೋಗಿ ಬಂಗಾರದ ಉಂಡೆ ಆಗಿದ್ದು ಅಂತ. ಅದಕ್ಕೆ ದಾನ ಅಂತಕ್ಕಂಥದ್ದಿದೆಯಲ್ಲ, ದಾಸೋಹ ಅಂತಕ್ಕಂಥದ್ದಿದೆಯಲ್ಲ, ಯಾವತ್ತೂ ಮುಗಿಯಲ್ಲ. ಅದರಕ್ಕಂಥ ಪುಣ್ಯದ ಫಲ ಇದೆಯಲ್ಲ, ದಾನದ ಫಲ ಇದೆಯಲ್ಲ, ದಾಸೋಹದ ಫಲ ಇದೆಯಲ್ಲ, ಅದು ಯಾವತ್ತೂ ಕೂಡ ಮುಗಿಯದ ಪುಣ್ಯದ ಫಲ. ಅದು ನಮ್ಮನ್ನ ಕಾಯ್ತಕ್ಕಂತಹದ್ದು. ನಮ್ಮ ಸ್ವರ್ಗ ನರಕ ಏನಿದಾವಲ್ಲ, ಅಲ್ಲಿ ನಮ್ಮನ್ನು ಕಾಯ್ತಕ್ಕಂಥದ್ದು ಆ ದಾನದ ಫಲ. ಅದಕ್ಕೆ ನೀವು ಗ್ರಾಮದವರು ನಮ್ಮ ಎಲ್ಲರೂ ಕೈ ಜೋಡಿಸ್ರಿ. ಈ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ರಿ. ಮತ್ತು ನಮ್ಮ ಅಲಾವಿ ಪರಂಪರೆ ಯಾವತ್ತೂ ಕೂಡ ಅವರೇ ಅಲಾವಿ ಪರಂಪರೆ, ಅವ್ರ ಜೊತೆಗೆ ನಾವಿರ್ತೀವಿ ಅಷ್ಟೇ. ಅವರೇ ನಮಗೆ ಮಾರ್ಗದರ್ಶಕರು, ಗುರುಗಳು ಎಲ್ಲರೂ. ನಾ ಈ ಮೂಲಕ ಏನಪ್ಪ ಹೇಳಕತ್ತೀನಪ್ಪ ಅಂದರೆ, ಅಲಾವಿ ಪರಂಪರೆಯ ಕುದುರೆಗಾರ ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಇದ್ದಾರೆ. ಜಿಲ್ಲೆ, ತಾಲೂಕು, ಗ್ರಾಮಗಳಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಯಾವ್ಯಾವ ಭಾಗದಲ್ಲಿ ಇರ್ತಕ್ಕಂಥ ಅಲಾವಿ ಪರಂಪರೆಯ ಕುದುರೆಗಾರರು ಸೇವಾಶ್ರನಿರ್ತೀರಿ, ಅವರ ಕಾರ್ಯಕ್ರಮಕ್ಕೆ 3ನೇ ತಾರೀಕು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸೋಣ ಅಂತ ನನ್ನ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಕಬೀರರ ದೋಹೆಗಳಿದಾವೆ. ತೀರ್ಥ ಯಾತ್ರೆಗೆ ಫಲ 1, ಸಾಧು ಸಂಘಕ್ಕೆ 4. ಏನಂತಾರ? ತೀರ್ಥ ಯಾತ್ರೆಗೆ ಫಲ 1, ಸಾಧು ಸಂಘಕ್ಕೆ 4. ಸದ್ಗುರು ಸೇವೆಯ ಅನಂತ ಫಲವು, ಸದ್ಗುರು ಸೇವೆಗೆ ಅನಂತ ಫಲವು, ಇದುವೇ ಸಂತರ ಮತವು. ಅಂದ್ರ ತೀರ್ಥ ಯಾತ್ರೆ ಮಾಡಿದ್ರ ಒಂದೊಂದು ಫಲ ಸಿಗ್ತೈತಿ. ಆದ್ರೆ ಸಾಧು ಸಂಘ ಮಾಡಿದ್ರ 3-4 ಫಲ ಸಿಗ್ತೈತಿ. ಆದ್ರ ಸದ್ಗುರುಗಳ ನಾಗರಾಜ ಮುತ್ತೇನಂತವರ
ಮತ್ತೆ ರವಿ ಮುತ್ತೇನಂತವರ, ಅಮರಣ ಮುತ್ಯ, ಶ್ರೀ ಮಲಣ ಮುತ್ತೇನಂತವರ ಸೇವೆಯನ್ನು ಮಾಡ್ತೀವಲ್ಲ, ಅವರ ಸೇವೆಯನ್ನು ಮಾಡ್ತೀವಲ್ಲ, ಅವರ ಸೇವೆಯಲ್ಲಿ ಅನಂತ 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 ನಮ್ಮ ಜನ್ಮಗಳು ಎಷ್ಟಿರ್ತಾವಲ್ಲ ಆ ಜನ್ಮಗಳಿಗೂ ಮುಗಿಯದಂತಹ ಫಲ ಸಿಗ್ತೈತಿ ಅನ್ನೋ ಮಾತನ್ನ ಹೇಳ್ತಾ ನನ್ನ ಇಲ್ಲಿಗೆ ಕರೆಯಿಸಿ ನನಗೆರಡು ಮಾತುಗಳನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ನನ್ನ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಇಂತಹ ಕಾರ್ಯಗಳು ತಮ್ಮಿಂದ ಕರ್ನಾಟಕದಾದ್ಯಂತ ಆಗಲಿ. ಭಾವೈಕ್ಯತೆ ಅನ್ನೋದು ಬೆಳಗಲಿ, ಭಾವಗಳನ್ನು ಬೆಳಗಲಿ, ಭಾವಗಳನ್ನು ಬಂಧಿಸಲಿ, ಭಾವಗಳನ್ನು ಬಂಧಿಸಿ ಮತಭೇದಗಳನ್ನು ದೂರಿಟ್ಟು, ಜಾತಿ ಮತಗಳನ್ನು ದೂರಿಟ್ಟು ಅವರ ಸನ್ಮಾರ್ಗ ಜಗತ್ತಿಗೆ ದೊರಕಲಿ ಅಂತ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.